ತುಮಕೂರಿನ ನಾಗಣ್ಣನ ಪಾಳ್ಯ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ಗುಂಡಿಗಳು ಹೆಚ್ಚಾಗಿ ಅಪಘಾತ ಆಗ್ತಾ ಇದ್ರು, ಹೇಳೋರಿಲ್ಲ ಕೇಳೋರಿಲ್ಲ. ಎಸ್ ವೀಕ್ಷಕರೇ, ತುಮಕೂರು ನಗರ ಬೆಳೆದಂತೆ ಸಮಸ್ಯೆಗಳು ಕೂಡ ಜೊತೆಯಲ್ಲಿ ಬೆಳೀತಾ ಇದೆ. ಇತ್ತ ತುಮಕೂರಿನಲ್ಲಿರುವ ಸಮಸ್ಯೆಗಳ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತೋರ್ತಿದ್ದಾರೆ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತುಮಕೂರಿನ ಶಿರಾಗೇಟ ನಾಗಣ್ಣನ ಪಾಳ್ಯ ಅಂಗನವಾಡಿ ಬಳಿ ರಸ್ತೆ ತುಂಬಾ ಗುಂಡಿಗಳು ಬಿದ್ದು ರಸ್ತೆಯೂ ಹಾಳಾಗಿದ್ದು ಸಾರ್ವಜನಿಕರು ದಿನನಿತ್ಯ ಸಂಚರಿಸಲು ಕಷ್ಟಪಡುವಂತಾಗಿದೆ. ಹೌದು, ಇನ್ನು ಈ ರಸ್ತೆಯಲ್ಲಿ ಸುಮಾರು ದಿನಗಳ ಹಿಂದೆಯಿಂದಲೂ ಕೂಡ ಗುಂಡಿಗಳು ಬಿದ್ದಿದ್ದು ಮಳೆ ಬಂದ್ರೆ ಗುಂಡಿಗಳ ತುಂಬಾ ನೀರು ತುಂಬಿಕೊಂಡು ಗುಂಡಿ ಇದೆ ಎನ್ನುವುದು ಗೊತ್ತಾಗಲ್ಲ. ಇದೇ ಕಾರಣಕ್ಕೆ ಎಷ್ಟೋ ಜನ ಗಾಡಿಗಳಿಂದ ಬೀಳ್ತಿದ್ದಾರೆ. ಇಲ್ಲಿ ರಾತ್ರಿ ವೇಳೆ ಬೀದಿ ಬದಿ ಲೈಟ್ ಕೂಡ ಇಲ್ಲ. ಇದರ ಬಗ್ಗೆ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. ಇನ್ನು ಈ ರಸ್ತೆಯಲ್ಲಿ ಅಂಗನವಾಡಿ ಹಾಗೂ ಶಾಲೆ ಇದೆ. ನೂರಾರು ವಾಹನಗಳು ಓಡಾಡ್ತವೆ. ಅಧಿಕಾರಿಗಳು ಮಾತ್ರ ಗುಂಡಿ ಮುಚ್ಚಿಸ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಫುಲ್ಲು ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ರೋಡ್ ನೋಡಿ, ರೋಡು ಮತ್ತು ಕರೆಂಟ್ ಇಲ್ಲ, ಏನಿಲ್ಲ, ಕತ್ಲು, ಗಾಡಿ ಎಲ್ಲ ಆಕ್ಸಿಡೆಂಟ್ ಆಗ್ತವೆ. ನಾನು ಇಲ್ಲಿ ಬಂದು 3-4 ವರ್ಷ ಆಯಿತು. ಹಂಗೆ ಐತೆ ರೋಡು, ಯಾರೂ ಹಾಕಿಲ್ಲ, ಯಾರೂ ರೋಡ್ ಹಾಕಿಲ್ಲ. ನೋಡಿ 3-4 ಆಕ್ಸಿಡೆಂಟ್ ಆಯಿತು. ಲೈಟ್ ಬೇರೆ ಇಲ್ಲ, ಕತ್ಲು, ಎಲ್ಲರಿಗೆ ತೊಂದರೆ ಆಗುತ್ತೆ. ಇನ್ನು ರಸ್ತೆಯಲ್ಲಿ 2-3 ಅಡಿ ಗುಂಡಿಗಳು ಬಿದ್ದಿರೋದ್ರಿಂದ ಸವಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹಲವಾರು ಅಪಘಾತಗಳಾಗ್ತಾ ಇವೆ. ಆದ್ರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ, ಬೇಜವಾಬ್ದಾರಿ ತೋರ್ತಿದ್ದಾರೆ ಎಂದು ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿದ್ರು. ರೋಡಿನ ವ್ಯವಸ್ಥೆ ಸರಿ ಇಲ್ಲ. ಎಲ್ಲ ಎಲ್ಲಿ ನೋಡಿದ್ರು ಗುಂಡಿಗೋಟ್ರು, ಬಸ್ ಸ್ಟ್ಯಾಂಡ್ ಅಂತಾನೆ ಅಲ್ಲ, ಎಲ್ಲ ಏರಿಯಾದಲ್ಲೂ ಗುಂಡಿಗೋಟ್ರುಗಳು ಜಾಸ್ತಿ ಆಗಿಬಿಟ್ಟವೆ. ಇದರಿಂದ ತುಂಬಾನೇ ಆಕ್ಸಿಡೆಂಟ್ ಆಗ್ತವೆ. ಇದಕ್ಕೆ ನಮ್ಮ ಇಲ್ಲಿ ಅಧಿಕಾರಿಗಳು ಸ್ವಲ್ಪ ಎಚ್ಚರಿಕಬೇಕನ್ನೋದೇ ನಮ್ಮೆಲ್ಲರ ಮನವಿ. ಸ್ಕೂಲ್ ಇದೆ, ಅಂಗನವಾಡಿ ಇದೆ, ಎಲ್ಲ ಮಕ್ಕಳು ಮರಿ ಎಲ್ಲ ಓಡಾಡ್ತಿರ್ತಾರಲ್ವಾ. ಸ್ವಲ್ಪ ಇಲ್ಲಿನ ಅಧಿಕಾರಿಗಳನ್ನ ಸ್ವಲ್ಪ ಎಚ್ಚರಿಕಬೇಕು. ಅಂಗನವಾಡಿ ಕೇಂದ್ರ ಇದೆ, ಚಿಕ್ಕ ಮಕ್ಕಳು, ಇಲ್ಲಿ HMS ಸ್ಕೂಲ್ ಬೇರೆ ಇದೆ, ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳು ಓಡಾಡ್ತಿರ್ತಾರೆ. ಇಲ್ಲಿ ರಸ್ತೆ ಎಲ್ಲ ಗುಂಡಿ ಗುದ್ರ ಬಿದ್ದಿದೆ. ರಸ್ತೆ ನಾವು ಹೇಳಿ ಸಾಕಾಗೋಗಿದೆ. ಏರಿಯಾದವರಿಗೆ ಒಬ್ಬರು ಗುಂಡಿನೂ ಮುಚ್ಚಿಲ್ಲ, ಏನೂ ಇಲ್ಲ. ಸಂಜೆ ಹೊತ್ತಾದರೆ ಓಡಾಡೋಕ್ಕಾಗೋದಿಲ್ಲ, ಲೈಟ್ಗಳಿರೋದಿಲ್ಲ, ಲೈಟ್ ಸ್ಪೆಷಲಿಟೀಸ್ ಇಲ್ಲ, ಓಡಾಡೋಕ್ಕೆ ಭಯ ಆಗೋಗುತ್ತೆ. ಅದರಿಂದ ದಯವಿಟ್ಟು ಏನಾರ ಜನಪ್ರತಿನಿಧಿಗಳು ಅವರು ಸೇರ್ಕೊಂಡು ಏನಾರ ಒಂದು ವ್ಯವಸ್ಥೆ ಮಾಡೋಂಗೆ ನಿಮ್ಮ TV ಮುಖಾಂತರ ಸ್ವಲ್ಪ ಪ್ರಚಾರ ಮಾಡಿ ಇಲ್ಲಿಗೇನೋ ಒಂದು ಅನುಕೂಲ ಮಾಡಿ. ಅವತ್ತಿನಿಂದ ಹಿಂಗೆ ಇದೆ ಸರ್, ಆಲೆ ವರ್ಷಾನುಗಟ್ಟಲೆ ಹಿಂಗೆ ಇದೆ. ಏನು ಅದೇನೇ ಇದು ಗ್ರ್ಯಾಂಟ್ ಆಗಿಲ್ಲ ಮಾಡಿಸ್ತೀವಿ, ಬಿಲ್ ಆಗಿಲ್ಲ ಮಾಡಿಸ್ತೀವಿ, ನಾಳೆ ಮಾಡಿಸ್ತೀವಿ, ಮುಂದಿನ ತಿಂಗಳಾಗುತ್ತೆ, ಇನ್ನೊಂದು ತಿಂಗಳಾಗುತ್ತೆ ಅಂತ ಹೇಳ್ತಲೇ ಇದ್ದಾರೆ. ಅವ್ರು ಹೇಳೋದ್ರಲ್ಲೇ ಆಗಿದೆ ಹೊರತು ಕೆಲಸನೇನು ಆಗೇ ಇಲ್ಲ. ಸಮಸ್ಯೆನೇ, ರೋಡಿನ ಸಮಸ್ಯೆನೇ. ಇಲ್ಲಿ ಹೋದ್ರೆ ಆ ರೋಡ್ ಇದ್ದಿದ್ದು ಸಮಸ್ಯೆ ನೋಡಿದಿರಲ್ಲ, ಎಲ್ಲ ಸಮಸ್ಯೆನೇ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ನಾಗಣ್ಣನ ಪಾಳ್ಯ ರಸ್ತೆಯನ್ನ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.